ನಮಸ್ಕಾರ ವೀಕ್ಷಕರೇ, ಯಲಹಂಕ JDS ಅಭ್ಯರ್ಥಿ ಮುನೇಗೌಡರ ಜೊತೆ ಚುಟುಕು ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಜನಶಕ್ತಿ ನ್ಯೂಸ್, ಇದು ನಂಬಿಕೆಯ ವಾಸ್ತವ ರೂಪ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುನೇಗೌಡರಿಗೆ ಯಲಹಂಕ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಯಲಹಂಕ JDS ಭದ್ರಕೋಟೆ, ನನ್ನ ಸಂಬಂಧಿಕರಿರೋದು, ನಾನು ವ್ಯಾಪಾರ ಮಾಡ್ತಿರೋದು ಯಲಹಂಕ ಕ್ಷೇತ್ರದಲ್ಲಿ, ಅದಕ್ಕೆ ನಾನು ಯಲಹಂಕ ಕ್ಷೇತ್ರ ಆಯ್ಕೆ ಮಾಡಿದ್ದೀನಿ. SR ವಿಶ್ವನಾಥ್ ಎಷ್ಟು ಸ್ಟ್ರಾಂಗು ಅಂತ ಗೊತ್ತಾ ನಿಮಗೆ? SR ವಿಶ್ವನಾಥ್ ಅವರು ಸ್ಟ್ರಾಂಗ್ ಅಂತ ಯಾರು ಸರ್ ನಿಮ್ಗೆ ಹೇಳಿದ್ದು? ಸ್ಟ್ರಾಂಗ್ ಬಂದು ಮತದಾರರು, ನಾನು ಅಲ್ಲ, ವಿಶ್ವನಾಥ್ ಅವರು ಅಲ್ಲ. ಯಲಹಂಕ ಅಭಿವೃದ್ಧಿ ಬಗ್ಗೆ ತಮಗೇನು ಗೊತ್ತು? ಯಲಹಂಕದಲ್ಲಿ ಅಭಿವೃದ್ಧಿಗಿಂತ 10ರಷ್ಟು ಭ್ರಷ್ಟಾಚಾರ ಆಗಿದೆ. ಇದನ್ನು ಅಭಿವೃದ್ಧಿ ಅಂತಾರ ಇಲ್ಲ ಭ್ರಷ್ಟಾಚಾರ ಅಂತಾರ? ವಿಶ್ವನಾಥ್ ಅವರನ್ನು ಜನ ಯಾಕೆ ಸೋಲಿಸಬೇಕು? ಅಧಿಕಾರ ಇಲ್ಲದೇ ಇರೋವಾಗ ರೈತರ ಪರ ನಿಂತೀನಿ ಅಂಥೇಳಿ JCB ಕೆಳಗಡೆ ಮಲ್ಕೊಂಡು, ಈಗ ಅಧಿಕಾರ ಬಂದ ಮೇಲೆ ರೈತರು ಜಾಗ ಕಿತ್ಕೊಂಡು, ಸೈಟ್ಗಳನ್ನ ಕಿತ್ಕೊಂಡು ಸುಪ್ರೀಂ ಕೋರ್ಟ್ ಹೆಸರು ಹೇಳಿ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕೆ ಸೋಲ್ತಾರೆ. ಯಲಹಂಕದಲ್ಲಿ ಗೆದ್ದರೆ ನೀವೇನು ಮಾಡ್ತೀರಿ? ನಾನು ಗೆದ್ದರೆ ಕೊಲೆ ಮುಕ್ತ, ರೌಡಿಸಮ್ ಮುಕ್ತ, ದೌರ್ಜನ್ಯ ಮುಕ್ತ ಒಳ್ಳೆ ಆಡಳಿತ ಕೊಡ್ತೀವಿ. BDA ವಶಪಡಿಸ್ಕೊಂಡಿರತಕ್ಕಂಥ ರೈತರ ಜಮೀನುಗಳನ್ನು ವಾಪಸ್ ಕೊಡ್ಸೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? 2023ಕ್ಕೆ ಕುಮಾರಣ್ಣ 100% ಮುಖ್ಯಮಂತ್ರಿ ಆಗೋದಂತೂ ನಿಜ. ಸರ್ಕಾರದ ಮುಖಾಂತರ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ರೈತರ ಜಮೀನನ್ನು ವಾಪಸ್ ಕೊಡೋದಕ್ಕೆ ಏನು ತಂತ್ರ ಬೇಕೋ ಅದನ್ನು ಹೂಡಿ ನಾವು ಅವ್ರಿಗೆ ವಾಪಸ್ ಕೊಡೋ ಅಂಥ ಕೆಲಸ 100% ಮಾಡೇ ಮಾಡ್ತೀವಿ. ಯಲಹಂಕ ಟೌನ್ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರು 1983ರಲ್ಲಿ ಸ್ಯಾಟಲೈಟ್ ಟೌನ್ ಅಂತೇಳಿ ಮಾಡಿದರು. ಈಗಿರೋರು ಟಾರು ಸುಣ್ಣ ಲೈಟ್ ಹಾಕ್ಬಿಟ್ಟು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಹೇಳ್ತಾರಲ್ಲ, ಇದು ನ್ಯಾಯನಾ? ಜನತಾದಳಕ್ಕೆ ಕಾರ್ಯಕರ್ತರುಗಳೇ ಇಲ್ಲ, ಮುಖಂಡರುಗಳೇ ಇಲ್ಲ. ಮರುಭೂಮಿಯಲ್ಲಿ ಕಾರ್ಯಕರ್ತರುಗಳನ್ನ ಹುಡುಕೋ ಸಾಹಸ ಮಾಡ್ತಿದ್ದೀರಿ. ಸರ್, 100% JDS ಕಾರ್ಯಕರ್ತರು ಇದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೆ. ಅವ್ರನ್ನೆಲ್ಲ ಆಲ್ರೆಡಿ ಒಂದು ರೌಂಡ್ ನಾನು ಮೀಟ್ ಮಾಡಿದ್ದೀನಿ. ಎಲ್ಲರನ್ನೂ ಹೊರಗಡೆ ತಂದೇ ತರ್ತೀನಿ, ಅವ್ರು ಬಂದೇ ಬರ್ತಾರೆ. ಈ ಸಲ ಯಲಹಂಕದಲ್ಲಿ JDS ಬಾವುಟ ಹಾರೋದು ಖಚಿತ. ವಿಶ್ವನಾಥ್ ಬಲಾಢ್ಯ ನಾಯಕ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅವರನ್ನು ಸೋಲ್ಸೋಕ್ಕಾಗತ್ತಾ? ಅದು ಕನಸಿನ ಮಾತು ಅಂತ ಅನ್ನಿಸ್ತಿಲ್ವೇ? ವಿಶ್ವನಾಥ್ ಅವ್ರ ಮಿಸ್ಸಸ್ನ ಕಾರ್ಪೊರೇಟ್ರಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಜನ ಸೋಲಿಸಿದ್ದಾರೆ. ಇನ್ನು ವಿಶ್ವನಾಥ್ನ ಸೋಲಿಸೋದು ಯಾವ ಲೆಕ್ಕ? ಜನ ಮನಸ್ಸು ಮಾಡಿದರೆ ಯಾರನ್ನ ಬೇಕಾದರೂ ಸೋಲಿಸ್ಬೋದು, ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು. ಈ ಸಲ ಜನಾಭಿಪ್ರಾಯ JDS ಕಡೆಗೆ ಇದೆ. JDS ಈ ಸಲ ಗೆದ್ದೇ ಗೆಲ್ಲುತ್ತೆ. ಯಲಹಂಕದಲ್ಲಿ ವಿಶ್ವನಾಥ್ ಸೋಲ್ತಾರೆ. ಬಹಳ ಒತ್ತಾಯ ಮಾಡ್ಕೊಂಡು ಯಲಹಂಕಕ್ಕೆ ಕಾಲಿಟ್ರಿ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸ್ವಂತ ನನ್ನ ಇಚ್ಛೆಯಿಂದ ಕುಮಾರಸ್ವಾಮಿಯವ್ರ ಹತ್ರ ಹೋಗಿ ನನಗೇ ಬೇಕು ಯಲಹಂಕ ಟಿಕೆಟ್ ಅಂತ ನಾನು ಕೇಳಿ ನನ್ನ ಸ್ವಇಚ್ಛೆಯಿಂದ ಇಲ್ಲಿ ಬಂದಿರ್ತೀನಿ. ಈ ಹಿಂದೆ ನಾವೇ ಒಂದು ಸಂದರ್ಶನ ಮಾಡಿದ್ವಿ. ಮಂಜನನ್ನು ಗೆಲ್ಲಿಸಬೇಕು ಅಂತ ಹೇಳಿರೋರು ಈಗ ಯಲಹಂಕಕ್ಕೆ ಹೋಗ್ತಾ ಇದ್ದೀರಿ. ಇದ್ರ ಹಿಂದಿನ ಉದ್ದೇಶ ಏನು? ದಾಸರಳ್ಳಿ JDS ಭದ್ರಕೋಟೆ, ಮಂಜಣ್ಣನ ಆಶೀರ್ವಾದ ಪಡೆದು ಕುಮಾರಣ್ಣ ಆಶೀರ್ವಾದದಿಂದನೇ ನಾನು ಯಲಹಂಕ ಹೋಗ್ತಾ ಇದ್ದೀನಿ. ಈ ಕಡೆ ಯಶವಂತಪುರ ಜವರೇಗೌಡರು ಗೆಲ್ತಾರೆ, ಇಲ್ಲಿ ಮಂಜಣ್ಣವ್ರು ಗೆಲ್ತಾರೆ, ಅಲ್ಲಿ ನಾನು ಗೆಲ್ತೀನಿ. ನೆಲಮಂಗಲ ಬಂದು ಶ್ರೀನಿವಾಸ್ ಅವ್ರು ಗೆಲ್ತಾರೆ, ದೇವನಹಳ್ಳಿಯಲ್ಲಿ ಗೆಲ್ತಾರೆ. ಇದೆಲ್ಲ ಬಂದು ದಳದ ಬೆಲ್ಟು. ಯಾವುದೋ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಏರುಪೇರಾಗಿದೆ. ಈ ಸಲ ದಳ ಈ ಎಲ್ಲ ಕ್ಷೇತ್ರದಲ್ಲೂ ಗೆಲ್ಲೋದು ಪಕ್ಕ. ನೀವು ನೋಡ್ತಾ ಇರ್ತೀರ, ಇಡೀ ಜನ ನೋಡ್ತಾರೆ. ಜನರ ಆಶೀರ್ವಾದ ಈ ಸಲ JDSಗೆ ಇದೆ. HD ಕುಮಾರಸ್ವಾಮಿಯವರು ಕ್ಷೇತ್ರಕ್ಕೆ ವೈಯಕ್ತಿಕ ಇಂಟ್ರೆಸ್ಟ್ ತಗೊಳ್ಳೋದಕ್ಕೆ ಕಾರಣ ಏನು? ರೈತರಿಗೆ ಯಾವ ವ್ಯಕ್ತಿ ಕಷ್ಟ ಕೊಟ್ಟನೋ ಸಮುದಾಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂಥೇಳಿ ತಿಳಿದು ಈ ಸಲ ಕುಮಾರಸ್ವಾಮಿಯವರು
ಯಲಹಂಕಕ್ಕೆ 3-4 ಸಲ ಕ್ಯಾಂಪೇನಿಂಗ್ ಬರ್ತಾರೆ. ಅದ್ರ ಮುಖಾಂತರ ಈ ಸಲ ಸಮುದಾಯದವರು ಎಲ್ಲ ಜನ ಸೇರಿ ನಮ್ಮನ್ನು ಗೆಲ್ಲಿಸೋವಂಥ ಕೆಲಸ ಮಾಡ್ತಾರೆ. ವಿಶ್ವನಾಥ್ ಅವರು ಕೆಟ್ಟವರು ಅನ್ನೋದಕ್ಕೆ ಏನಿದೆ ನಿಮ್ಮ ಹತ್ರ ದಾಖಲೆ? ಕ್ಷೇತ್ರದಲ್ಲಿ ಆದಂಥ ಶೂಟೌಟ್ಗಳಾಗಿರಲಿ, ಮತ್ತೊಂದಾಗಲಿ, ರೌಡಿಸಮ್ ಆಗಲಿ, ಮತ್ತು HL ಹಗರಣಗಳಾಗಲಿ, ಜನ ಬೇರೆ ಪಕ್ಷದವರಲ್ಲ, ಇಡೀ BJP ಪಕ್ಷದವರೇ ಮಾತಾಡ್ತಾ ಇದ್ದಾರೆ ವಿಶ್ವನಾಥ್ ಕೆಟ್ಟೋರು ಅಂತ ಹೇಳ್ಬಿಟ್ಟು. ಅದು ನಾವು ನೀವು ಹೇಳೋದೇನಿದೆ, ಇಡೀ ಯಲಹಂಕ ಕ್ಷೇತ್ರನೇ ಹೇಳ್ತಾ ಇದ್ದೀವಿ. ತಾವು ಚುನಾವಣೆಗೆ ಒಕ್ಕಲಿಗ ಅನ್ನೋ ಅಸ್ತ್ರ ಒಂದೇ ಇಟ್ಕೊಂಡು ಬರ್ತಾ ಇದ್ದೀರಿ. ನಾನು ಒಕ್ಕಲಿಗರ ಸಮುದಾಯದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಇದೆ. ಆದರೆ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ, ದೇವೇಗೌಡರು ಕಟ್ಟಿರುವಂಥ ಪಕ್ಷ ಎಲ್ಲರೂ ಎಲ್ಲ ಸಮುದಾಯದವ್ರನ್ನೂ ಸಮಾನತೆಯಿಂದ ನೋಡಬೇಕು ಮತ್ತು ಎಲ್ಲ ಸಮುದಾಯವರ ಆಶೀರ್ವಾದ ಪಡೆದು ಈ ಸಲ ಯಲಹಂಕದಲ್ಲಿ 100% ನಾನು ಗೆದ್ದೇ ಗೆಲ್ತೀನಿ. 15 ದಿನ ಚುನಾವಣೆ ಇದ್ದಾಗ ಬರ್ತೀರಿ, ಆಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೋಗ್ತೀರಿ. ಕಾರ್ಯಕರ್ತರ ಗತಿ ಏನಾಗಬೇಕು? ಪ್ರತಿ ಸತಿನೂ JDSನಲ್ಲಿ ಇದೇ ವಾತಾವರಣ. ಸರ್, ಈಗ 15 ವರ್ಷದಿಂದ ಏನಾಗಿದೆಯೋ ಏನೋ ಅದು ಬಿಟ್ಬಿಡಿ. ನಾನು ಕ್ಷೇತ್ರದ ಜನಕ್ಕೆ ಕೇಳ್ತಾ ಇದ್ದೀನಿ, ಇನ್ನು ಮುಂದೆ ನನ್ನ ರಾಜಕೀಯ ಎಲೆಕ್ಷನ್ ಮುಗಿದಾದ್ಮೇಲೆ ಕಾರ್ಯಕರ್ತರ ಯೋಚನೆ ಮಾಡೋದೇ ಮೊದಲನೇ ಕೆಲಸ ಅದೇ. ಇವ್ರು ನಮ್ಮ ಜೊತೆಗೆ ಇರ್ತಾರಾ ಇಲ್ವಾ? ಸೋಲಾಗಲಿ ಗೆಲುವಾಗಲಿ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರನ್ನು ಕೈ ಬಿಡೋ ಪ್ರಶ್ನೆನೇ ಇಲ್ಲ. 100% ನಾನು ಯಲಹಂಕ ಕ್ಷೇತ್ರದಲ್ಲೇ ಉಳಿತೀನಿ. ವಿಶ್ವನಾಥ್ ಬಲಾಢ್ಯವಾದ ಅಭ್ಯರ್ಥಿ, ಕೋಟಿ ಹಣ ಖರ್ಚು ಮಾಡ್ತಾರೆ ಅಂತ ಜನಗಳು ಮಾತಾಡ್ತಾರೆ. ಅವ್ರ ಮುಂದೆ ನೀವು ಯಾವ ಲೆಕ್ಕ? ಸರ್, ಹಣನೂ ಖರ್ಚು ಮಾಡ್ತಾರೆ, ಭಯನೂ ಪಡಿಸ್ತಾರೆ. ಈ ಸಲ ನಾನು ಜನಗಳ ಪ್ರೀತಿ ವಿಶ್ವಾಸ ಗೆಲ್ತೀನಿ. ನೋಡೋಣ, ನಾವು ಪ್ರೀತಿ ವಿಶ್ವಾಸದಿಂದ ಹೋಗ್ತೀವಿ, ಅವರು ಅವೆರಡರಿಂದ ಬರಲಿ. ಜನ ಈ ಸಲ ಯಾರಿಗೆ ತೀರ್ಮಾನ ಮಾಡ್ತಾರೆ? ಜನ ತೀರ್ಮಾನ ಮಾಡೇ ಮಾಡ್ತಾರೆ. ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಒಂದು ಲೆವೆಲಲ್ಲಿ ನೋಡೋಣ, ಕಾದು ನೋಡೋಣ. ವಿಶ್ವನಾಥ್ ಅವರು MLA ಆದಮೇಲೆ ವಾರಕ್ಕೆ 2-3 ಬಾರಿ ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತಾರೆ. ಚಿರಪರಿಚಿತರು, ಬ್ರ್ಯಾಂಡ್ ಆಗಿದ್ದಾರೆ. ಹೊಸದಾಗಿ ಕಾಲಿಟ್ಟ ನಿಮಗೆ ಅಗ್ನಿ ಪರೀಕ್ಷೆ ಅನಿಸೋದಿಲ್ವಾ ಇದು? ಸರ್, ಒಂದೊಂದು ಊರಿಗೆ 2 ಸಲ ಅಲ್ಲ 50 ಸಲ ಹೋಗಿರಲಿ, ಏನು ಸರ್ ಪ್ರಯೋಜನ? ಯಾವ ಕಾರ್ಯಕರ್ತನ ಬೆಳೆಸಿದ್ದಾರೆ, ಯಾವ ಲೀಡ್ರನ್ನ ಬೆಳೆಸಿದ್ದಾರೆ, ಅವ್ರ ಹತ್ರ ಹೋಗಿ ನಿಂತ್ಕೊಳಕ್ಕೆ ಭಯ ಪಡ್ತಾರೆ ಅಲ್ವಾ ಸರ್? ಅದೇ ನನಗೆ ಗೆಲ್ಲೋದಕ್ಕೆ ದಾರಿದೀಪ ಸರ್. ಸೊ ಯಲಹಂಕ JDS ಅಭ್ಯರ್ಥಿಯಾಗಿ ನಿಂತಿದ್ದೀರಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಿ? ಯಲಹಂಕ ಕ್ಷೇತ್ರದ ಮತದಾರರಿಗೆ ನಾನು ಒಂದೇ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಭಯ ಬಿಟ್ಟು ಬಂದು ವೋಟ್ ಮಾಡಿ. ನಮ್ಮ ಲೀಡರ್ಸ್ಗೂ ಅಷ್ಟೇ, ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜೊತೆ 100% ಸೋಲಿಗೆಲ್ಲಿ ಇದ್ದೇ ಇರ್ತೀನಿ. ದಯವಿಟ್ಟು ಬಂದು ನೀವು ಮತ ಮಾಡಿ, ನಾವು ಯಲಹಂಕ ಕ್ಷೇತ್ರನ ಭಯಮುಕ್ತ ಯಲಹಂಕನ ಮಾಡೋಣ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಯಲಹಂಕ JDS ಅಭ್ಯರ್ಥಿ ಜೊತೆ ಚುಟುಕು ಸಂದರ್ಶನ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಸಂದರ್ಶನದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್, ಇದು ನಂಬಿಕೆಯ ವಾಸ್ತವ ರೂಪ.